ಟಿ ನರಸೀಪುರ ತಾಲೂಕಿನಲ್ಲಿ ಸಂವಿಧಾನ ಪೀಠಿಕೆಯನ್ನು ದಲಿತ ಸಮುದಾಯದ ಮಕ್ಕಳಿಂದ ಮಾತ್ರ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಲ್ಲಿ ಓದಿಸುತ್ತಿದ್ದು, ಪೀಠಿಕೆ ಆ ಸಮುದಾಯದ ಮಕ್ಕಳಿಗೆ ಮಾತ್ರ ಸೀಮಿತವೇ ಅಂತ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಭೀಮರಯ್ಯ ತಹಶೀಲ್ದಾರ್ ಟಿಜೆ ಸುರೇಶ್ ಆಚಾರ್ ಅವರನ್ನು ಪ್ರಶ್ನಿಸಿದರು. ಬೆರಳೆಣಿಕೆಯಷ್ಟು ಶಾಲೆಗಳಲ್ಲಿ ಸಮಾನಾಂತರವಾಗಿ ಓದಿಸುತ್ತಿರಬಹುದೇನೋ, ಆದರೆ ಬಹುತೇಕ ಶಾಲೆಗಳಲ್ಲಿ, ಅದರಲ್ಲೂ ಖಾಸಗಿ ಶಾಲೆಗಳಲ್ಲಿ ದಲಿತ ಮಕ್ಕಳಿಂದಲೇ ಪೀಠಿಕೆ ಓದಿಸುತ್ತಿದ್ದಾರೆಂದು ಗಂಭೀರವಾಗಿ ಆರೋಪಿಸಿದರು. ಭಾರತ ಸಂವಿಧಾನ ಪೀಠಿಕೆ ಮಾಡಿದ್ದಾರೆ. ಇವತ್ತು ಬಿಒ ಅವರು ಬಂದಿಲ್ಲ, ಇಲ್ಲಿ ತಾವು ಆದೇಶ ಮಾಡಬೇಕು. ಇವತ್ತು ಪ್ರತಿಯೊಂದು ಶಾಲೆಯಲ್ಲೂ ಕೂಡ 11 ಗಂಟೆಗೆ ಅವರು ಏನು ಪ್ರೇಯರ್ ಮಾಡ್ತಾರೋ ಅವತ್ತು ಬರೀ ದಲಿತರ ಮಕ್ಕಳೇ ಈ ಪೀಠಿಕೆ ಓದಬಾರ್ದು. ಪ್ರತಿಯೊಬ್ಬ ಜನಾಂಗದವ್ರದ್ದು ಕೂಡ ಒಂದೊಂದು ದಿನ ಅವ್ರನ್ನ ನಿಲ್ಲಿಸ್ಬೇಕು, ಒಂದೊಂದು ಜಾತಿ ಜನಾಂಗದ ಹುಡುಗರನ್ನ. ಬರೀ ನಾವೇ ಓದಕ್ಕೆ ಇದು ಮಾಡಿಲ್ಲ, ಮಾದೇವಪ್ಪನವ್ರಾಗಲಿ ಸಿದ್ದರಾಮಯ್ಯನವರಾಗಲಿ. ದಯಮಾಡಿ ಬಿಒ ಅವರು ಪ್ರತಿಯೊಂದು ಜನದ ಮಕ್ಕಳ ಕೈಲೂ ಕೂಡ ಇದನ್ನು ಕೊಟ್ಟು ಓದಿಸ್ಬೇಕು. ಇದನ್ನು ನಾನು ನೋಡಿದೆ, ಒಂದು ಶಾಲೆಗೆ ಹೋಗಿದ್ದೆ ನನ್ನ ಮೊಮ್ಮಗಳು ಕರ್ಕೊಂಡು. ಬರೀ ಅವಳ ಕೈಲಿ ಕೊಟ್ಟೆ ಓದಿಸ್ತಾರ ಹೊರತು ಬೇರೆ ಹುಡುಗರ ಕೈಲಿ ಇದನ್ನು ಕೊಡೋದೇ ಇಲ್ಲ. ನಾವು ಮಾಡಿದಂಥ ಪಾಪ ಏನು? ಇಡೀ ದೇಶದಲ್ಲಿ ಮಾದೇವಪ್ಪನವರು ಸಿದ್ದರಾಮಯ್ಯನವರು ಅಂಬೇಡ್ಕರ್ದು ಏನಿದೆ ಅಂತಕ್ಕಂಥದ್ದನ್ನ ಓದ್ಲಿ, ಎಲ್ಲರೂ ತಿಳ್ಕೊಳ್ಳಿ, ಕಾನೂನು ತಿಳ್ಕೊಳ್ಳಿ ಅನ್ನೋ ವಿಚಾರನ ಮಾಡಿದ್ರು. ಇದನ್ನೇನೋ ಬರೀ ನಾವು ದಲಿತರೇ ಓದ್ಕೊಳ್ಳೋದೇನು ಬೇಕಾಗಿಲ್ಲ. ದಯಮಾಡಿ ಸ್ವಾಮಿ, ನೀವು ಬಿಒ ಅವ್ರಿಗೆ ಆದೇಶ ಮಾಡಿ ಪ್ರೇಯರ್ ಮಾಡುವಾಗ ಎಲ್ಲ ಜನಾಂಗದ ಮಕ್ಕಳು ದಿನ 30 ಪ್ರೇಯರ್ ಆಯ್ತದ. ನಾವು ಒಂದು ತಿಂಗಳಲ್ಲಿ 30 ಜನ ಮಕ್ಕಳು ಓದ್ಬೋದಲ್ಲ. ಈಗ ವರ್ಷದಲ್ಲಿ 350 ಜನ ಮಕ್ಕಳು ಓದ್ಬೋದಲ್ಲ. ಅದನ್ನ ದಯಮಾಡಿ ಬಿಒ ಅವ್ರಿಗೆ ತಾವು ಒಂದು ಆದೇಶ ಮಾಡಿಕೊಡ್ಬೇಕು. ಗಣರಾಜ್ಯೋತ್ಸವ ಹಾಗೂ ಇತರೆ ರಾಷ್ಟ್ರೀಯ ಹಬ್ಬಗಳ ಪೂರ್ವಭಾವಿ ಸಭೆಯಲ್ಲಿ ವಿಷಯ ಚರ್ಚಿತವಾಗಿದ್ದು, ಇದಕ್ಕೆ ತಹಸೀಲ್ದಾರ್ ಪ್ರತಿಕ್ರಿಯೆ ನೀಡಿ, ಶಾಲಾ ಕಾಲೇಜುಗಳಲ್ಲಿ ಎಲ್ಲರೂ ಸರಿಸಮಾನರೇ ಅನ್ನುವ ಉದ್ದೇಶದಿಂದಲೇ ಸಮವಸ್ತ್ರ ಸೇರಿದಂತೆ ಆಟ, ಪಾಠ, ಊಟವನ್ನು ಎಲ್ಲ ಮಕ್ಕಳು ಒಂದೇ ರೀತಿ ಮಾಡಬೇಕೆಂದು ಸರ್ಕಾರ ನಿಯಮಗಳನ್ನು ಜಾರಿಗೆ ತಂದಿದೆ. ಹಾಗೇನಾದರೂ ಇದ್ರೆ ಬಿಇಒ ಅವರ ಬಳಿ ಚರ್ಚಿಸಿ ಎಲ್ಲ ಮಕ್ಕಳು ಓದುವಂತೆ ತಿಳಿಸಿ ಅಂತ ಸೂಚಿಸುತ್ತೇವೆ ಎಂದರು. ಕ್ಯಾಸ್ಟ್ ಕ್ಲಾಸ್ ಬರಲೇಬಾರ್ದು, ಅಲ್ಲಿ ಓದಕ್ಕೆ ಹೋಗಿರೋದು ಆಯ್ತಾ. ಸೊ ನಾವಿಲ್ಲೆಲ್ಲ ಸಮಾಜದಲ್ಲಿ ಕ್ಯಾಸ್ಟ್ ಕ್ಲಾಸ್ ಏನೋ ಮಾಡ್ಕೊಂಡಿದ್ದೀವಿ, ಅನುಸರಿಸ್ತಾ ಇದ್ದೀವಿ, ಓಕೆ. ಆದರೆ ಶಾಲೆನಲ್ಲಿ ಯಾವುದೇ ಕಾರಣಕ್ಕೂ ಕ್ಯಾಸ್ಟ್ ಆಗಲಿ ಕ್ಲಾಸ್ ಆಗಲಿ ಬರಲೇಬಾರ್ದು. ಆ ಉದ್ದೇಶಕ್ಕೆ ಎಲ್ರಿಗೂ ಯೂನಿಫಾರ್ಮ್ ಒಂದೇ ಥರ ಹಾಕ್ಸೋದು, ಎಲ್ರಿಗೂ ಒಂದೇ ಪಾಠ, ಎಲ್ರಿಗೂ ಒಬ್ಬರೇ ಮೇಷ್ಟ್ರು, ಎಲ್ರಿಗೂ ಒಂದೇ ಊಟ. ಹಾಗಾಗಿ ಯಾವುದೇ ರೀತಿ ಡಿಸ್ಕ್ರಿಮಿನೇಷನ್ ಆಗಬಾರ್ದಲ್ಲಿ. ಎಲ್ಲ ಓದ್ತಿದ್ದಾರೆ ತಾನೇ ಈಗ.